ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಜಂತರ್ ಮಂತರ್ನಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಏನಾಯ್ತು, ಆ ಲೀಕ್ ನ ಸಲುವಾಗಿ ಒಂದಷ್ಟು ಪ್ರೊಟೆಸ್ಟ್ ಆಯ್ತು. ಪ್ರೊಟೆಸ್ಟ್ ಆಗಿ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಆ ಒಂದು ಪ್ರೊಟೆಸ್ಟ್ ಅಂತ್ಯ ಕೂಡ ಆಯ್ತು. ನೀಟ್ ಎಕ್ಸಾಮ್ ನ ಪೇಪರ್ ಲೀಕ್ ಆದ ಕಾರಣಕ್ಕಾಗಿ 21 ಜನ ವಿದ್ಯಾರ್ಥಿಗಳು ಏನು ಸತ್ರು, ಆ ಸತ್ತಂತಹ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಡಿಸಬೇಕು, ಅದಕ್ಕೆ ಒಂದು ಅಕೌಂಟಬಿಲಿಟಿ ಇರಬೇಕು ಅಂತಹ ಮಾಡಿದಂತಹ ಹೋರಾಟ ಸಕ್ಸಸ್ಫುಲಿ ಏನಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸಲೇಬೇಕು, ಅಧಿಕಾರದಿಂದ ಕೆಳಗೆ ಇಳಿಸಲೇಬೇಕು ಅಂತ ಏನು ಉದ್ದೇಶ ಇಟ್ಕೊಂಡು ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತೋ ಆ ಪ್ರೊಟೆಸ್ಟ್ ನಲ್ಲಿ ಸಕ್ಸಸ್ ಕೂಡ ಆದ್ರು. ಆ ಒಂದು ಪ್ರೊಟೆಸ್ಟ್ ಆದ ನಂತರ ದೇಶದಲ್ಲಿ ಇದೀಗ ಮತ್ತೊಂದು ಪ್ರೊಟೆಸ್ಟ್ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ಅದು ಜಾರ್ಖಂಡ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಪ್ರೊಟೆಸ್ಟ್. ಜಾರ್ಖಂಡ್ ನಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು ಯಾಕೆ? ಅಲ್ಲೂ ಕೂಡ ಇದೇ ರೀತಿಯ ಒಂದು ಪೇಪರ್ ಲೀಕ್ ಆದಂತಹ ಒಂದು ಹಗರಣ, ಬಹಳ ದೊಡ್ಡದಾದಂತಹ ಹಗರಣ ನಡೆದಿದೆ. ಅಲ್ಲಿ ಸಾಕಷ್ಟು ಜನ ಗವರ್ನಮೆಂಟ್ ಅಫಿಷಿಯಲ್ಗಳು ಲಂಚವನ್ನ ತಿಂದು ಯಾರಿಗೆ ಅರ್ಹತೆ ಇಲ್ವೋ ಅಂತವರಿಗೆ ಒಂದು ಸೀಟನ್ನ ಕೊಡುವ ಮೂಲಕ ಅಥವಾ ಗವರ್ನಮೆಂಟ್ ಜಾಬ್ ಅನ್ನ ಕೊಡುವ ಪ್ರಯತ್ನವನ್ನ ನಡೆಸಿದ್ದಾರೆ. ಸಾಕಷ್ಟು ಜನರಿಗೆ ಈ ರೀತಿ ಗವರ್ನಮೆಂಟ್ ನ ಜಾಬ್ ಅನ್ನ ಕೊಟ್ಟಿದ್ದಾರೆ ಎನ್ನುವ ಆರೋಪವನ್ನ ಇಟ್ಟುಕೊಂಡು ಇದರ ವಿರುದ್ಧ ಒಂದು ಸಿಬಿಐ ತನಿಖೆ ಆಗಬೇಕು, ಆರೋಪಿಗಳಿಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು ಎನ್ನುವ ಒಂದು ಉದ್ದೇಶವನ್ನ ಇಟ್ಕೊಂಡು ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಆರಂಭ ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಹಾಗೂ ಜೆಎಸ್ಎಸ್ಸಿ ಈ ಒಂದು ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ, ಅಭ್ಯರ್ಥಿಗಳ ಸೆಲೆಕ್ಷನ್ ನಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಅಲ್ಲಿನ ವಿದ್ಯಾರ್ಥಿಗಳ ಆರೋಪ. ಅಷ್ಟಕ್ಕೂ ಈ ಜೆಪಿಎಸ್ಸಿ ಅಂದ್ರೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಕೆಪಿಎಸ್ಸಿ ಎಕ್ಸಾಮ್ಸ್ ಅಂತ ನೀವು ಕೇಳಿರ್ತೀರಲ್ಲ, ಅದೇ ತರ ಜಾರ್ಖಂಡ್ ನಲ್ಲಿ ಜೆಪಿಎಸ್ಸಿ ಎಕ್ಸಾಮ್ಸ್ ಅಂತ ನಡೆದಿರುತ್ತೆ. ಅಂದ್ರೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಇದು. ಇದರ ಜೊತೆಗೆ ಜೆಎಸ್ಎಸ್ಸಿ ಅಂದ್ರೆ ಏನಪ್ಪಾ ಅಂದ್ರೆ ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಅಂದ್ರೆ ಕರ್ನಾಟಕದಲ್ಲಿ ಕೆಇಎ ಎಕ್ಸಾಮ್ಸ್ ಏನ್ ನಡೆಯುತ್ತೆ, ಇದೇ ತರ ಜಾರ್ಖಂಡ್ ನಲ್ಲಿ ಜೆಎಸ್ಎಸ್ಸಿ ಎಕ್ಸಾಮ್ಸ್ ನಡೆಯುತ್ತೆ. ಈ ಎಕ್ಸಾಮ್ಸ್ ನಲ್ಲಿ ಬಹಳ ದೊಡ್ಡದಾದಂತಹ ಅಕ್ರಮ ನಡೆದಿದೆ. ಈ ಎಕ್ಸಾಮ್ಸ್ ನಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೆದಿದ್ರೆ ಒಬ್ಬ ವಿದ್ಯಾರ್ಥಿ 90 ಅಂಕವನ್ನ ಪಡೆದುಕೊಂಡಿರ್ತಾನೆ, ಇನ್ನೊಬ್ಬ ವಿದ್ಯಾರ್ಥಿ 50 ಅಂಕವನ್ನ ಪಡೆದುಕೊಂಡಿರ್ತಾನೆ. ಆದ್ರೆ 90 ಮಾರ್ಕ್ಸ್ ಅನ್ನ ತಗೊಂಡಿರೋನು ಬಡವ ಆಗಿರುವ ಕಾರಣಕ್ಕೆ ಅವನಿಗೆ ಕೆಲಸವನ್ನ ಕೊಡ್ತಾ ಇಲ್ಲ. ಜಸ್ಟ್ 50 ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರುವ ಶ್ರೀಮಂತರ ಹತ್ತಿರ 50 ಲಕ್ಷದಿಂದ 1 ಕೋಟಿ ರೂಪಾಯಿ ದುಡ್ಡನ್ನ ಪಡೆದುಕೊಂಡು ಅಂತವರಿಗೆ ಸರ್ಕಾರಿ ಕೆಲಸವನ್ನ ಕೊಡುವಂತಹ ಕೆಲಸವನ್ನ ಜಾರ್ಖಂಡ್ನ ಕೆಲವು ಅಧಿಕಾರಿಗಳು, ಕೆಲವು ರಾಜಕಾರಣಿಗಳು ಹಾಗೂ ಸರ್ಕಾರ ಮಾಡ್ತಾ ಇದೆ. ಇದರ ಸಲುವಾಗಿ ಸಿಬಿಐ ತನಿಖೆ ಆಗಬೇಕು, ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಆಗಬೇಕು ಅಂತ ಅಲ್ಲಿನ ವಿದ್ಯಾರ್ಥಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ 14-15 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಾರ್ಖಂಡ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಈ ಪ್ರೊಟೆಸ್ಟ್ಗೆ ಸಿಜೆಪಿಯ ಒಂದಷ್ಟು ನಾಯಕರು ಹಾಗೂ ಸಿಜೆಪಿಯನ್ನ ಸಪೋರ್ಟ್ ಮಾಡಿಕೊಂಡು ಹೋರಾಟಕ್ಕೆ ಬಂದಿದಂತಹ ಒಂದಷ್ಟು ವಿದ್ಯಾರ್ಥಿ ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇಲ್ಲ ಎನ್ನುವ ಆರೋಪ ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ನ ಅಧ್ಯಕ್ಷೆ ಆಗಿರುವಂತಹ ನೇಹಾ ಬೋರಾ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವುದರ ಮೂಲಕ ನಿನ್ನೆ ಜಾರ್ಖಂಡ್ ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವನ್ನ ಕೊಡೋದಕ್ಕೆ ಜಾರ್ಖಂಡ್ಗೆ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ಮಸಿ ಬಳಿಯುವಂತಹ ಅಥವಾ ಇಂಕನ್ನ ಎರಚಿ ಅವರು ಪ್ರತಿಭಟನೆಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದನ್ನೇ ವಿರೋಧಿಸಿಕೊಂಡು ಅಲ್ಲಿನ ಒಂದಷ್ಟು ವಿದ್ಯಾರ್ಥಿಗಳು ಹಾಗೂ ಅಲ್ಲಿನ ಒಂದಷ್ಟು ವ್ಯಕ್ತಿಗಳು ಆಕೆಯನ್ನ ತೀವ್ರವಾಗಿ ವಿರೋಧ ಮಾಡಿದ್ದಾರೆ. ಆಕೆಯ ಮೇಲೆ ಮಸಿಯನ್ನ ಎರಚಿದ್ದಾರೆ ಅಥವಾ ಇಂಕನ್ನ ಎರಚಿದ್ದಾರೆ. ಆಕೆ ಯಾವುದೇ ಕಾರಣಕ್ಕೂ ಜಾರ್ಖಂಡ್ ನಲ್ಲಿ ನಡೀತಾ ಇರುವಂತಹ ಈ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಹೇಳಿದ್ದಾರೆ, ನಮ್ಮ ಪ್ರತಿಭಟನೆಗೆ, ನಮ್ಮ ಈ ವಿದ್ಯಾರ್ಥಿ ಪ್ರತಿಭಟನೆಗೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ನ ಅಧ್ಯಕ್ಷೆ ಆಗಿರುವಂತಹ ನೇಹಾ ಬೋರಾ ಸಪೋರ್ಟ್ ಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ನೇಹಾ ಬೋರಾ ಸಪೋರ್ಟ್ ಅನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅಂತ ತೀವ್ರವಾದಂತಹ ವಿರೋಧವನ್ನ ನಡೆಸಿದ್ದಾರೆ. ಯಾಕೆ?
ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರು ಈ ನೇಹಾ ಬೋರಾ ಅನ್ನೋದನ್ನ ಮೊದಲಿಗೆ ನೋಡ್ಬಿಡೋಣ. JNU, ದೆಹಲಿಯ JNU ಯೂನಿವರ್ಸಿಟಿ ಯಾರಿಗೆ ತಾನೇ ಗೊತ್ತಿರಲ್ಲ. JNU ಯೂನಿವರ್ಸಿಟಿ ಅಲ್ಲಿನ ಯೂನಿವರ್ಸಿಟಿನಲ್ಲಿ ಸಿಗ್ತಾ ಇರುವಂತಹ ಎಜುಕೇಶನ್ಗಿಂತ ಜಾಸ್ತಿ ಸಾಕಷ್ಟು ಕಾಂಟ್ರವರ್ಸಿಗಳಿಗೆ ಫೇಮಸ್ ಆದಂತಹ ಯೂನಿವರ್ಸಿಟಿ. ಇಂತಹ JNU ಯೂನಿವರ್ಸಿಟಿಯ ಪ್ರತಿಭೆ ಈ ನೇಹಾ ಬೋರಾ. ಅದರಲ್ಲೂ ಇತ್ತೀಚೆಗೆ ನಡೆದಂತಹ ಅಂದ್ರೆ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತಲ್ಲ, ಅದರ ವಿರುದ್ಧ ನಡೆದಂತಹ ಒಂದು ಪ್ರತಿಭಟನೆಯಲ್ಲಿ ಸೋನಂ ವಾಂಗ್ಚುಕ್ ಅವರ ಒಟ್ಟಿಗೆ ಸಾಕಷ್ಟು ದಿನಗಳ ಕಾಲ ಅಂದ್ರೆ 20ಕ್ಕೂ ಅಧಿಕ ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು ಈ ನೇಹಾ ಬೋರಾ. ಸಾಕಷ್ಟು ವಿಡಿಯೋಗಳಲ್ಲಿ ವೈರಲ್ ಕೂಡ ಆಗಿರುತ್ತೆ, ನೀವು ನೋಡಿರ್ತೀರಾ. ಕಟ್ಟಕಡೆಯ ಒಂದಷ್ಟು ದಿನಗಳಲ್ಲಿ ಈಕೆಯನ್ನ ಅಂದ್ರೆ ಬಹಳ ಸುಸ್ತಾದಂತಹ ಈಕೆಯನ್ನ ಇಬ್ರು ಕೈ ಹಿಡ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ಒಂದಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ. ಇತ್ತೀಚೆಗೆ ನಡೆದಂತಹ ಪ್ರತಿಭಟನೆಯಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆದಂತಹ ಯುವತಿ ಈ ನೇಹಾ ಬೋರಾ. ಇಂತಹ ನೇಹಾ ಬೋರಾಳನ್ನ ಸಾಕಷ್ಟು ಜನ ಲೆಫ್ಟಿಸ್ಟ್ ಅಂತ ಕರೀತಾರೆ. ಇನ್ನೊಂದಷ್ಟು ಜನರಿಗೆ ಇದನ್ನ ಕೆಲವೊಂದು ಕೀವರ್ಡ್ಗಳ ಮೂಲಕ ಹೇಳಿದ್ರೆ ಅರ್ಥ ಆಗ್ಬೋದು. ಗಂಜಿ ಗಿರಾಕಿಗಳು ಅಂತ ಕರೀತಾರೆ, ಟುಕಡೆ ಗ್ಯಾಂಗ್ ಅಂತ ಕರೀತಾರೆ, ಗುಲಾಮರು ಅಂತ ಕರೀತಾರೆ. ಈ ಎಲ್ಲ ಸಾಕಷ್ಟು ಹೆಸರುಗಳಿಂದ ಒಂದು ಗುಂಪನ್ನ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿಯೂ ಕೂಡ ಇವರನ್ನ ಕರೀತಾರೆ. ಅಂತಹ ಗುಂಪಿನಲ್ಲಿ ಗುರುತಿಸಿಕೊಂಡಿರುವಂತಹ ಆಕ್ಟಿವ್ ಸದಸ್ಯೆ ಈ ನೇಹಾ ಬೋರಾ. ಇದರ ಜೊತೆಗೆ ಉಮರ್ ಖಾಲಿದ್ ಯಾರಿಗೆ ತಾನೇ ಗೊತ್ತಿಲ್ಲ. ಇಂತಹ ಉಮರ್ ಖಾಲಿದ್ದನ ಸಪೋರ್ಟರ್ ಈಕೆ. ಉಮರ್ ಖಾಲಿದ್ದನ ಸಿದ್ಧಾಂತಗಳು, ಉಮರ್ ಖಾಲಿದ್ ಕೊಡುವಂತಹ ಭಾಷಣ, ಉಮರ್ ಖಾಲಿದ್ ತೆಗೆದುಕೊಳ್ಳುವಂತಹ ನಿರ್ಧಾರ ಎಲ್ಲವನ್ನೂ ಕೂಡ ಸಪೋರ್ಟ್ ಮಾಡಿಕೊಂಡು ಹೋರಾಟದಲ್ಲಿ ಭಾಗವಹಿಸಿಕೊಂಡು ಸಾಕಷ್ಟು ಮುನ್ನೆಲೆಯಲ್ಲಿ ಇರುವಂತಹ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ನ ಅಧ್ಯಕ್ಷೆ ಈ ನೇಹಾ ಬೋರಾ. ಯಾರು ಈ ಉಮರ್ ಖಾಲಿದ್? ಸಾಕಷ್ಟು ಜನರಿಗೆ ಈತನ ಬಗ್ಗೆ ಗೊತ್ತು, ಸಾಕಷ್ಟು ಜನರಿಗೆ ಈತನ ಬಗ್ಗೆ ಗೊತ್ತಿಲ್ಲದೆ ಕೂಡ ಇರಬಹುದು. ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಯಾರು ಈ ಉಮರ್ ಖಾಲಿದ್ ಅಂದ್ರೆ ದೇಶವನ್ನ ಒಡಿತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟವನು. ಈಶಾನ್ಯ ರಾಜ್ಯಗಳು ಏನಿದೆ ಆ ರಾಜ್ಯಗಳನ್ನ ಭಾರತದಿಂದ ಕತ್ತರಿಸಿ, ಚಿಕನ್ ನೆಕ್ಕನ್ನ ಕತ್ತರಿಸಿದ್ರೆ ಭಾರತದಿಂದ ಈಶಾನ್ಯ ರಾಜ್ಯಗಳು ಬೇರೆ ಆಗುತ್ತೆ, ಬೇರೆ ಮಾಡಬೇಕು ಎನ್ನುವ ಸಿದ್ಧಾಂತವನ್ನ, ಭಾರತವನ್ನ ಒಡಿತೀನಿ ಅಂತ ಅಂದವನು ಉಮರ್ ಖಾಲಿದ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಕಾಶ್ಮೀರದ ವಿಷಯವಾಗಿ ಭಾರತ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಿದೆ, ಕಾಶ್ಮೀರದಲ್ಲಿರುವಂತಹ ಪಂಡಿತರ ವಿಚಾರದಲ್ಲಿ ಭಾರತ ಯಾವೆಲ್ಲ ಸಮಸ್ಯೆಯನ್ನ ಎದುರಿಸಿದೆ, ಕಾಶ್ಮೀರದ ವಿಚಾರದಲ್ಲಿ ಟೆರರಿಸ್ಟ್ಗಳ ಅಟ್ಯಾಕ್ ಅನ್ನ ಯಾವೆಲ್ಲ ರೀತಿಯಲ್ಲಿ ಭಾರತ ಎದುರಿಸಿದೆ, ಇಂತಹ ಕಾಶ್ಮೀರದ ವಿಚಾರವಾಗಿ ಕಾಶ್ಮೀರ ನಮ್ಮದಲ್ಲ ಎನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟವನು ಇದೇ ಉಮರ್ ಖಾಲಿದ್. 2001ರಲ್ಲಿ ದೆಹಲಿಯ ಸಂಸತ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಈ ಒಂದು ಅಟ್ಯಾಕ್ ನಲ್ಲಿ 14 ಜನ ಅಮಾಯಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇಂತಹ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಆಗಿದ್ದವನು, ಇಂತಹ ಅಟ್ಯಾಕ್ ಆಗಿ ಆ 14 ಜನ ಪ್ರಾಣವನ್ನ ತೆಗೆದುಕೊಳ್ಳೋಕೆ ಕಾರಣ ಆಗಿದ್ದಂತಹ ಅಫ್ಜಲ್ ಗುರುನನ್ನ ಕೋರ್ಟ್ ಅಪರಾಧಿ ಅಂತ ಘೋಷಿಸಿ ಆತನನ್ನ ಗಲ್ಲಿಗೇರಿಸಿರುತ್ತೆ. ಇದನ್ನ ವಿರೋಧ ಮಾಡಿಕೊಂಡು ನೀವು ಅಫ್ಜಲ್ ಗುರುನನ್ನ ಗಲ್ಲಿಗೇರಿಸಿದ್ರೆ ದೇಶದ ಪ್ರತಿ ಮನೆಯಲ್ಲೂ ಅಫ್ಜಲ್ ಗುರು ಹುಟ್ಟುತ್ತಾನೆ ಅಂತ ಘೋಷಣೆಯನ್ನ ಕೂಗಿಕೊಂಡು ಅಫ್ಜಲ್ ಗುರುಗೆ ಭಾರತದ ಸಂಸತ್ ಮೇಲೆ ದಾಳಿ ಆಗೋದಕ್ಕೆ ಕಾರಣವಾದಂತಹ 14 ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಕಾರಣವಾದಂತಹ ಅಫ್ಜಲ್ ಗುರುನನ್ನ ಸಪೋರ್ಟ್ ಮಾಡಿಕೊಂಡು ಮಾತನಾಡಿದವನು ಇದೇ ಉಮರ್ ಖಾಲಿದ್. ಇದರ ಜೊತೆಗೆ ಕಾಶ್ಮೀರದ ಪ್ರತ್ಯೇಕತಾವಾದಿ ಅಂತ ಗುರುತಿಸಿಕೊಂಡಿದ್ದಂತಹ ಉಗ್ರ ಮಕ್ಬೂಲ್ ಭಟ್, ಈತನನ್ನು ಸಹ ಗಲ್ಲಿಗೇರಿಸಲಾಗಿತ್ತು. ಈತನನ್ನ ಗಲ್ಲಿಗೇರಿಸಿದ್ದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಘೋಷಣೆಗಳನ್ನ ಕೂಗಿದಂತವನು ಇದೇ ಉಮರ್ ಖಾಲಿದ್. ಇಂತಹ ಉಮರ್ ಖಾಲಿದ್ ಈ ಎಲ್ಲಾ ಕಾರಣಗಳಿಂದ, ಈ ಎಲ್ಲಾ ಕಾಂಟ್ರವರ್ಸಿಗಳಿಂದ, ಈ ಎಲ್ಲಾ ಹೇಳಿಕೆಗಳಿಂದ, ಈ ತರಹದ ಮನಸ್ಥಿತಿಯಿಂದ ಇವತ್ತಿಗೂ ಕೂಡ ಜೈಲಿನಲ್ಲಿ ಕಾಲವನ್ನ ಕಳೀತಾ ಇದ್ದಾನೆ. ಇಂತಹ ಉಮರ್ ಖಾಲಿದ್ದನ ಸಪೋರ್ಟರ್ ಈ ನೇಹಾ ಬೋರಾ. ಇನ್ನು ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನ ನೋಡೋದಾದ್ರೆ, ನೇಹಾ ಬೋರಾ ತಂದೆ ಒಬ್ಬ ಮಿಲಿಟರಿ ಆಫೀಸರ್. ನೇಹಾ ಬೋರಾ ಅವರ ಈ ಒಂದು ಎಡಪಂಥೀಯ ಸಿದ್ಧಾಂತಗಳು, ಉಮರ್ ಖಾಲಿದ್ನನ್ನ ಬೆಂಬಲಿಸುವಂತಹ ಮಾತುಗಳು, ಉಮರ್ ಖಾಲಿದ್ನ ಸಪೋರ್ಟ್ ಮಾಡುವಂತಹ ಹೋರಾಟಗಳು ಕಂಪ್ಲೀಟ್ ಎಡಪಂಥೀಯ ಕಮ್ಯುನಿಸ್ಟ್ ಮೈಂಡ್ ಸೆಟ್ ಅನ್ನ ಹೊಂದಿರುವಂತಹ ನೇಹಾ ಬೋರಾ ವಿರೋಧಿಯಾಗಿರೋರು ಇವರ ತಂದೆ ಈ ಎಲ್ಲದನ್ನು ವಿರೋಧಿಸಿದ್ದ ಕಾರಣಕ್ಕೆ ಇವರ ತಂದೆಯೊಟ್ಟಿಗೆ ಮಾತನ್ನ ಬಿಟ್ಟಿರುವಂತಹ, ಇವರ ತಂದೆಯೊಟ್ಟಿಗೆ ಸಂಬಂಧವನ್ನ ಕಡಿತ ಮಾಡಿಕೊಂಡಿರುವಂತಹ ಹೋರಾಟಗಾರ್ತಿ ಈ ನೇಹಾ ಬೋರಾ.
ಇವರ ಈ ಎಲ್ಲಾ ಹೋರಾಟದಿಂದ ಅಂದ್ರೆ ನೇಹಾ ಬೋರಾ ಅವರ ಈ ಎಲ್ಲಾ ಹೋರಾಟಕ್ಕೆ ತನ್ನ ಮನೆಯಲ್ಲೇ ವಿರೋಧ ಇರುವ ಕಾರಣಕ್ಕೆ ಇವತ್ತಿಗೂ ಸಹ ಈಕೆಯ ತಂದೆ ಇವಳನ್ನ ಮಾತನಾಡಿಸಲ್ಲ. ಇಂತಹ ನೇಹಾ ಬೋರಾ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ 14 ದಿನಗಳ ತನಕ ಏನೂ ಮಾತನಾಡದೆ ಮೌನವಾಗಿ ಇದ್ದು ಇಷ್ಟೆಲ್ಲ ದೇಶದ್ರೋಹಿ ಸಂಘಟನೆಗಳ ಜೊತೆಗೆ ಗುರುತಿಸಿಕೊಂಡು ದೇಶದ್ರೋಹಿ ಯುವಕರ ಸಪೋರ್ಟ್ ಅನ್ನ ಮಾಡಿಕೊಂಡು ಇರುವಂತಹ ನೇಹಾ ಬೋರಾ ಜಾರ್ಖಂಡ್ಗೆ ಬರೋದು ಬೇಡ, ಅವಳ ಸಪೋರ್ಟ್ ನಮಗೆ ಬೇಡ. ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ಏನಿದೆ, ಈ ದೇಶದ ವಿದ್ಯಾರ್ಥಿಗಳ ಪ್ರತಿಭಟನೆ, ಈ ದೇಶದ ವಿರೋಧಿ ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ. ಹಾಗಾಗಿ ಆಕೆ ನಮಗೆ ಸಪೋರ್ಟ್ ಮಾಡೋದು ಬೇಡ, ಆಕೆಯ ಸಪೋರ್ಟ್ ನಮಗೆ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಎನ್ನುವ ಒಂದಷ್ಟು ಮಾತುಗಳು ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ಏನಿದೆ ಅಲ್ಲಿರುವಂತಹ ವಿದ್ಯಾರ್ಥಿಗಳೇ ಸ್ವತಃ ಹೇಳಿದಂತಹ ಮಾತು. ಈ ಕಾರಣಕ್ಕಾಗಿ ನೇಹಾ ಬೋರಾ ಅವರನ್ನ ಜಾರ್ಖಂಡ್ಗೆ ಬಂದಾಗ ಆಕೆಯ ಮೇಲೆ ಮಸಿ ಅಥವಾ ಇಂಕ್ ಅನ್ನ ಎರಚಿ ಅಲ್ಲಿಂದ ಓಡಿಸಲಾಯಿತು. ಸೊ ಇದು ಸರಿನಾ ಅಥವಾ ತಪ್ಪ? ಅಂದ್ರೆ ನೇಹಾ ಬೋರಾ ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಪೋರ್ಟ್ ಮಾಡೋದಕ್ಕೆ ಬಂದಂತಹ ನೇಹಾ ಬೋರಾ ಮೇಲೆ ಈ ರೀತಿ ಮಾಡಿದ್ದು ಸರಿನಾ ತಪ್ಪ? ಅವರ ಹಿನ್ನೆಲೆಯೇ ಇದಕ್ಕೆ ಕಾರಣ ಅನ್ನೋದು ಸರಿನಾ ತಪ್ಪ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.